ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ನಾವು ಸಮಾಜದಲ್ಲಿ ನೀರಿನ ಸೇವನೆಯ ಬಗ್ಗೆ ವಿವಿಧ ರೀತಿಯಾದಂತಹ ಒಂದು ಕಲ್ಪನೆಗಳನ್ನು, ಅನಿಸಿಕೆಗಳನ್ನು, ಊಹಾಪೋಹಗಳನ್ನು ಹೊಂದಿರುವುದನ್ನು ನೋಡ್ತೇವೆ. ಈ ನೀರಿನ ಸೇವನೆ ಹೇಳುವಂಥದ್ದು ಅದರ ಪ್ರಮಾಣವು ನೇರವಾಗಿ ಆಹಾರದ ಜೀರ್ಣಕ್ರಿಯೆಯ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮವನ್ನು ಹೊಂದಿದೆ. ಇದರ ಬಗ್ಗೆ ನಿರ್ದಿಷ್ಟವಾಗಿ ಭಾರತೀಯ ಪುರಾತನ ಗ್ರಂಥಗಳಲ್ಲಿ, ಆಯುರ್ವೇದ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿವರೆಗೆ ನೀರು ಕುಡಿದ್ರೆ ಅತಿ ಉತ್ತಮ ಅಂಥೇಳಿ ಪ್ರತಿದಿನ 7-8 ಲೀಟ್ರು 10 ಲೀಟ್ರ್ ನೀರು ಕುಡಿಯೋರಿದ್ದಾರೆ. ಕೆಲವರು ನೀರು ಕುಡಿಯೋ ರೂಢಿಯನ್ನೇ ಮಾಡಿಕೊಂಡಿರುವುದಿಲ್ಲ. ಕ್ಷೇಮ ಕುತೂಹಲದಲ್ಲಿ ಅತ್ಯಾಂಬು ಪಾನಾನ್ನ ವಿಪಚ್ಯತೆ ಅನ್ನಂ ನಿರಂಬು ಪಾನಾಚ ಸ ಏವ ದೋಷಃ ತಸ್ಮಾನ್ನರೋ ವಿವರ್ಧನಾಯ ಮುಹುರ್ಮುಹುರ್ವಾರಿ ಪಿಬೇತ್ ಅಭೂರಿ. ಈ ರೀತಿಯಾಗಿ ನೀರಿನ ಪ್ರಮಾಣದ ಬಗ್ಗೆ ಒಂದು ಸೂಚ್ಯವಾಗಿ ಹೇಳಿದ್ದಾರೆ. ಅತ್ಯಂಬು ಪಾನಾನ್ನ ವಿಪಚ್ಯತೆ ಅನ್ನಂ. ಯಾರು ಅತಿಯಾಗಿ ನೀರನ್ನು ಕುಡಿಯುವ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೋ ಅಂಥವರಲ್ಲಿ ಆಹಾರದ ಜೀರ್ಣ ಪಚನಕ್ರಿಯೆಯು ತುಂಬ ಸಮಯದವರೆಗೆ ಆಗ್ತಾ ಇರ್ತದೆ. ಎಷ್ಟೊಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಆಹಾರ ಪಚನ ಆಗಬೇಕೋ ಅದಕ್ಕಿಂತ ಅಧಿಕವಾದ ಸಮಯವನ್ನು ತಗೊಳ್ತದೆ. ಅತ್ಯಾಂಬು ಪಾನಾನ್ನ, ಅಧಿಕವಾಗಿ ನೀರು ಕುಡಿಯೋದ್ರಿಂದ ವಿಪಚ್ಯತೆ ಅನ್ನಂ, ಸೇವಿಸುವಂತಹ ಭೋಜನ, ಊಟ, ತಿಂಡಿ ತಿನಿಸುಗಳು ಇದು ಅತಿ ದೀರ್ಘ ಸಮಯವನ್ನು ತಗೊಂಡು ಜೀರ್ಣವನ್ನು ಹೊಂದುತ್ತದೆ. ನಿರಂಬು ಪಾನಾಚ ಸ ಏವ ದೋಷಃ. ಇನ್ನು ಕೆಲವು ವ್ಯಕ್ತಿಗಳು ನೀರನ್ನೇ ಕುಡಿಯುವುದಿಲ್ಲ. ಯಾರು ನೀರನ್ನು ಕುಡಿಯದೆ ಆಹಾರವನ್ನು ಯಾವಾಗಲೂ ತಗೊಳ್ತಾ ಇರ್ತಾರೋ, ಊಟವನ್ನು ಮಾಡ್ತಾರೋ ಅದು ಸಹ ಒಳ್ಳೆಯದಲ್ಲ. ಸ ಏವ ದೋಷಃ. ಇದು ಸಹ ಒಂದು ಕೆಟ್ಟವಾದಂಥ ಅಭ್ಯಾಸ. ಆಹಾರ ಜೀರ್ಣ ಆಗಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬೇಕೇ ಬೇಕು. ಯಾರು ಈ ನೀರನ್ನು ಕುಡಿಯೋದಿಲ್ವೋ ಅಂಥವರಲ್ಲಿ ಆಹಾರ ಜೀರ್ಣಕ್ರಿಯೆಯು ಸಹ ಸರಿಯಾಗಿ ಆಗದೆ ಶರೀರದ ಪೋಷಣೆ ಒಳ್ಳೆಯ ರೀತಿಯಲ್ಲಿ ಆಗೋದಿಲ್ಲ. ತಸ್ಮಾನ್ನರೋ ವಿವರ್ಧನಾಯ ಮುಹುರ್ಮುಹುರ್ವಾರಿ ಪಿಬೇತ್ ಅಭೂರಿ. ಈ ಕಾರಣಗಳಿಂದಾಗಿ ನರೋ ವಿವರ್ಧನಾಯ, ವ್ಯಕ್ತಿಯ ಪೋಷಣೆ ಬೆಳವಣಿಗೆ ಸರಿಯಾಗಲಿಕ್ಕೆ, ಮುಹುರ್ಮುಹುರ್ವಾರಿ, ವ್ಯಕ್ತಿಯು ಊಟದ ಸಮಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆಗಾಗ ನೀರನ್ನು ಕುಡಿಬೇಕು. ಈ ರೀತಿ ಮಾಡೋದ್ರಿಂದ ಆಹಾರದ ಜೀರ್ಣಕ್ರಿಯೆಯು ಉತ್ತಮ ಮಟ್ಟದಲ್ಲಾಗ್ತದೆ. ಆಹಾರದ ಜೀರ್ಣಕ್ರಿಯೆಯು ಯಾವಾಗ ಉತ್ತಮ ಮಟ್ಟದಲ್ಲಾಗ್ತದೆಯೋ ಆಗ ಶರೀರದ ಪೋಷಣೆಯು ಸಹ ಶ್ರೇಷ್ಠ ಮಟ್ಟದಲ್ಲಿರ್ತದೆ. ಯಾವಾಗ ಈ ಕ್ರಿಯೆ ನಡೀತದೆಯೋ ಆಗ ಆ ವ್ಯಕ್ತಿಯ ಆರೋಗ್ಯವು ಚೆನ್ನಾಗಿರ್ತದೆ, ವ್ಯಾಧಿ ಕ್ಷಮತ್ವವು ಸಹ ಒಳ್ಳೆಯದಿರ್ತದೆ. ಈ ಕಾರಣದಿಂದಾಗಿ ಅತಿಯಾದ ನೀರನ್ನು ಕುಡಿಯುವಂಥದ್ದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಅದೇ ರೀತಿ ನೀರನ್ನೇ ಕುಡಿಯದೆ ಈ ಅಭ್ಯಾಸವನ್ನು ವ್ಯಕ್ತಿ ಬೆಳೆಸ್ಕೊಂಡಿದ್ರೆ ಅದು ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾರು ಆರೋಗ್ಯವನ್ನು ಉತ್ತಮ ಮಟ್ಟದಲ್ಲಿ ಕಾಪಾಡಿಕೊಳ್ಬೇಕು ಅಂತೇಳಿ ಇರ್ತಾರೋ ಅಂತಹ ವ್ಯಕ್ತಿಗಳು ಊಟದ ಸಮಯದಲ್ಲಿ ಅಲ್ಪ ಪ್ರಮಾಣದಲ್ಲಿ ಊಟ ಕೊನೆಗೊಳ್ಳುವವರೆಗೂ ಸಹ ನೀರನ್ನು ಕುಡಿಯುವಂಥದ್ದು ಅತಿ ಅವಶ್ಯಕ. ಅಂತಹ ವ್ಯಕ್ತಿಗಳ ಜೀರ್ಣಕ್ರಿಯೆ ಒಳ್ಳೆಯದಿದ್ದು
ವ್ಯಕ್ತಿಯು ಆರೋಗ್ಯವಂತನಾಗಿರ್ತಾನೆ.